ಪಶುವೈದ್ಯಕೀಯ ಇಲಾಖೆಯ ಅಮೃತ ಸಿರಿ ಯೋಜನೆಯಲ್ಲಿ ತಾಲೂಕಿನ 7 ಮಂದಿ ಫಲಾನುಭವಿಗಳಿಗೆ ಮಲೆನಾಡು ಗಿಡ್ಡ ದೇಶೀಯ ತಳಿಯ ಹೆಣ್ಣು ಕರು ವಿತರಣೆಯ ಪುತ್ತೂರು ಶಾಸಕರ ಕಚೇರಿಯ ಬಳಿ ನಡೆಯಿತು. ಕರು ವಿತರಿಸಿದ ಶಾಸಕ ಅಶೋಕ್ ಕುಮಾರ್ ಮಾತನಾಡಿ, ದೇಶೀಯ ಮಲೆನಾಡು ಗಿಡ್ಡ ತಳಿಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ. ಈ ಹಿಂದೆ ಆಡು, ಕುರಿ, ಮರಿಗಳನ್ನು ಕೂಡ ವಿತರಿಸಲಾಗಿದೆ. ಜಿಲ್ಲೆಯಲ್ಲಿ ಈ ವರ್ಷ ಒಟ್ಟು 65 ಮಂದಿಗೆ ದೇಶೀಯ ಹೆಣ್ಣು ಕರುಗಳನ್ನು ವಿತರಿಸಲಾಗಿದೆ. ಇನ್ನಷ್ಟು ಮಂದಿ ಫಲಾನುಭವಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಹೆಚ್ಚಿನ ನಿರೀಕ್ಷೆಯಲ್ಲಿದ್ದು ಬಂದಾಗ ಎಲ್ಲರಿಗೂ ವಿತರಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಶು ಆಸ್ಪತ್ರೆಯ ಡಾಕ್ಟರ್ ಧರ್ಮಪಾಲ್ ಗೌಡ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಪ್ರಸಾದ್ ಆಲ್ವಾ, ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ್ ಪೂಜಾರಿ, ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಯಪ್ರಕಾಶ್ ಬದಿನಾರು, ಪಶು ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಪಶುವೈದ್ಯಕೀಯ ಇಲಾಖೆಯ ಮುಖಾಂತರ 2024-25ನೇ ವರ್ಷದ ಅಮೃತ ಸಿರಿ ಯೋಜನೆಯಡಿಯಲ್ಲಿ ಸುಮಾರು 7 ಜನರಿಗೆ ಹೆಣ್ಣು ಹಸುವಿನ ಕರುವನ್ನು ಕೊಡುವಂಥ ಯೋಜನೆ. ಇವತ್ತು ಅದನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಹಸುವನ್ನು ಸಾಕ್ತಾರೆ ಅವರಿಗೆ ಈ ಹೆಣ್ಣು ಕರು ಮಲೆನಾಡು ಗಿಡ್ಡ ಅದು ಅಭಿವೃದ್ಧಿ ಆಗಬೇಕು, ದೇಶೀಯ ತಳಿ ಅಭಿವೃದ್ಧಿ ಆಗಬೇಕು. ಅದರಿಂದ ಎಲ್ರಿಗೂ ಹಸುವಿನ ಸಾಕಾಣಿಕೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಅದೇ ಥರ ಕುರಿ ಸಾಕಾಣಿಕೆ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಾವು ಹಿಂದೆ ಆಡು ಮತ್ತು ಕುರಿಗಳನ್ನು ವಿತರಣೆ ಮಾಡಿದ್ದೀವಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 65 ಹಸುಗಳನ್ನು, ಕರುಗಳನ್ನು ವಿತರಣೆ ಮಾಡುವಂಥ ಕೆಲಸಗಳು ಪಶುಸಂಗೋಪನಾ ಇಲಾಖೆಯ ಮುಖಾಂತರ ಆಗ್ತಾಯಿದೆ. ಇವತ್ತು ಇನ್ನು ಹೆಚ್ಚಿನ ನಿರೀಕ್ಷೆಯಲ್ಲಿ ಇದ್ದೇವೆ. ಅಂದರೆ ಇನ್ನೊಂದಷ್ಟು ಜನ ಅರ್ಜಿದಾರರು ನಮ್ಮಲ್ಲಿ ಇದ್ದಾರೆ. ಇನ್ನೊಂದು 10-25 ಈ ದೇಶಿ ತಳಿಯ ಕರುಗಳನ್ನು ಕೊಡುವಂಥ ಯೋಜನೆಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅದನ್ನು ಬಂದರೆ ಕೂಡ ಎಲ್ಲ ಫಲಾನುಭವಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಸುಮಾರು 7 ಕರುಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ.